ಮೇಡಮ್, ಪಂಚಾಯತಿನಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತೇಳಿ ನಾವು ನಂಬಿದ್ದೀವಿ. ಆಲ್ರೆಡಿ ನಮ್ಮ ಮೇಡಮ್ಮು ಲಾಸ್ಟ್ ಟೈಮ್ ಚೇರ್ಮನ್ ಆಗಿದ್ದರು. UGD ಮತ್ತು ಅತ್ಯುನ್ನತ ಗುಣಮಟ್ಟದ ರಸ್ತೆಗಳನ್ನೆಲ್ಲ ಮಾಡಿದ್ದೀವಿ. ಮತ್ತು ಗ್ರೌಂಡ್ ಮಟ್ಟದಲ್ಲಿ ಸರ್ಕಾರದಿಂದ ಏನು ಫೆಸಿಲಿಟಿ ಬರ್ತದೆ ಅದನ್ನೆಲ್ಲ ಗ್ರೌಂಡ್ ಮಟ್ಟಿಗೆ ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸ್ಬೇಕು ಅನ್ನೋದು ಒಂದು ಧ್ಯೇಯ ಇದೆ. ಸೊ ರೀಚ್ ಮಾಡಿಸಿದ್ದೀವಿ ಇದುವರೆಗೂ. ಇನ್ನು ಮುಂದಕ್ಕೂ ಸಹ ಎಲ್ಲ ರೀತಿಯ ಸವಲತ್ತುಗಳನ್ನ ಪ್ರತಿಯೊಬ್ಬ ನಾಗರಿಕರಿಗೆ ಸಿಗಬೇಕಾದ ಸೌಲಭ್ಯನ ರೀಚ್ ಮಾಡೋದು ನಮ್ಮ ಗುರಿ ಮೇಡಮ್. ಮೇಡಮ್, ನಮ್ಮ ಏನು ಆವಳಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇದೆ ಅದರಲ್ಲಿ ಫಸ್ಟು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೂ ಒಳ್ಳೆ ನೀರು ಸಿಗಬೇಕು, ಪ್ರತಿಯೊಂದು ರಸ್ತೆಗಳಲ್ಲೂ ಬೀದಿ ದೀಪ ಸಿಗಬೇಕು, ಪ್ರತಿಯೊಂದು ರಸ್ತೆಗಳು ಓಡಾಡೋಕ್ಕೆ ವ್ಯವಸ್ಥಿತವಾದ ಒಳ್ಳೆ ರಸ್ತೆಗಳನ್ನ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಪ್ರತಿಯೊಂದು 3 ಗ್ರಾಮಗಳಲ್ಲೂ ಸಹ UGD ನಿರ್ಮಾಣ ಮಾಡಿ ಒಳಚರಂಡಿ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ನೀರು ಒಳಗಡೆ ಹರಿದೋಗಂಗೆ ನಾವು ವ್ಯವಸ್ಥೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಪ್ರತಿಯೊಂದು ರಸ್ತೆಗಳಲ್ಲೂ CCTV ಕ್ಯಾಮ್ರಾಗಳು ಹಾಕಿ ಒಂದೇ ಒಂದು ಕ್ರೈಮ್ ಅನ್ನೋದು ನಮ್ಮ ಸ್ಟೇಷನಲ್ಲಿ ರೆಕಾರ್ಡ್ ಆಗಬಾರ್ದು. ಪ್ರತಿಯೊಬ್ಬ ಹೆಣ್ಮಗಳು ಸಹ ರಾತ್ರಿ ಆಗಲಿ ಪ್ರತಿ ನೈಟಲ್ಲೂ ಸಹ ನಿರ್ಭಯವಾಗಿ ಪ್ರತಿ ರಸ್ತೆಯಲ್ಲೂ ಓಡಾಡೋಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತು ಪ್ರತಿಯೊಬ್ಬ ಹೆಣ್ಮಕ್ಳು ಯಾರು ನಿರ್ಗತಿಕರಿದ್ದಾರೆ ಅವ್ರಿಗೂ ಪ್ರತಿಯೊಬ್ಬರಿಗೂ ಸಹ ದುಡಿದು ತಿನ್ನೋಂಥ ವ್ಯವಸ್ಥೆ ಮಾಡಬೇಕು. ಏನೇ ಒಂದು ಸಣ್ಣ ಒಂದು ವ್ಯಾಪಾರ ಆಗಲಿ, ಒಂದು ಸಣ್ಣ ಕೆಲಸ ಆಗಲಿ, ಅವ್ರಿಗೆ ಪ್ರತಿಯೊಂದು ಮನೆಗೂ ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಧ್ಯೇಯ ಮೇಡಮ್. ಪ್ರತಿಯೊಬ್ಬ ಏನು ನಮ್ಮನ್ನು ಓಟ್ ಹಾಕಿ ನಾವು ಬೇರೆ ಊರಾಗಿದ್ದರೂ ಸಹ ಆವಳಹಳ್ಳಿ ವಾರ್ಡ್ನಲ್ಲಿ ಗೆಲ್ಲಿಸಿ ನಮ್ಮನ್ನು ಅತಿ ಹೆಚ್ಚು ಮತಗಳನ್ನು ನೀಡಿದ ನಾವು ಜಾತಿ ಮೀರಿ ನನಗೆ ಓಟ್ ಹಾಕಿದ್ದಾರೆ, ಭಾಷೆ ಮೀರಿ ನನಗೆ ಓಟ್ ಹಾಕಿದ್ದಾರೆ, ನನ್ನ ಪರಿಚಯನೇ ಇಲ್ಲದೇ ಇದ್ರೂ ಸಹ ನನಗೆ ಓಟ್ ಹಾಕಿ ಅತಿ ಹೆಚ್ಚು ಓಟ್ನಿಂದ ನನ್ನನ್ನು ಗೆಲ್ಲಿಸಿದ್ದಾರೆ ಆ ಗ್ರಾಮದಲ್ಲಿ. ಅವರಿಗೆ ಯಾವುದೇ ರೀತಿ ದ್ರೋಹ ಆಗದಂಗೆ, ಯಾವುದೇ ರೀತಿ ಒಂದು ಸಣ್ಣ ಅನ್ಯಾಯ ಆಗದಂಗೆ ನಿಷ್ಪಕ್ಷಪಾತವಾಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಏನು 5 ವರ್ಷ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಸಹ ಸೇವೆ ಸಲ್ಲಿಸ್ತೀವಿ ಅಂತ ಈ ಮೂಲಕ ನನ್ನ ಮತದಾರರಿಗೆ ನಾನು ತಿಳಿಸ್ತಾ ಇದ್ದೀನಿ. ಮೇಡಮ್, ಫಸ್ಟ್ ಪ್ರಿಫರೆನ್ಸ್ ಬಂದು ಇವತ್ತೇನಾಗಿದೆ ಅಂದರೆ, ಇವತ್ತು ಏನು ಈ ಕರೋನಾಯಿಂದ ಸುಮಾರು ಜನರಿಗೆ ಉದ್ಯೋಗ ಕಳ್ಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಸಹ ಅವ್ರ ಜೀವನಕ್ಕೂ ಸಹ ಕಷ್ಟ ಆಗಿದೆ. ಪ್ರತಿಯೊಂದು ಮನೆಗಳಲ್ಲಿ ಯಾರು ನಿಜವಾಗಿ ಊಟಕ್ಕೂ ಸಹ ಕಷ್ಟಪಡ್ತಾ ಇದ್ದಾರೆ, ಅವರ ಹಸಿವಿನಿಂದ ಕೊರಗಬಾರ್ದು. ಅವ್ರಿಗೆ ಫಸ್ಟ್ ಅನ್ನ ನೀಡುವಂಥ ಒಂದು ಕಾರ್ಯಕ್ರಮ ರೂಪಿಸ್ಕೊಳ್ತೀವಿ. ಯಾವ್ಯಾವ್ರಿಗೆ ಯಾವ್ಯಾವ ಮಟ್ಟದಲ್ಲಿ ಆಗ್ತದೋ ಆ ಮಟ್ಟದಲ್ಲಿ ಅವರಿಗೆ ಖಂಡಿತ ಅವ್ರು ಯಾವುದೇ ರೀತಿ ಕೊರಗಬಾರ್ದು. ಅವರು ಪ್ರತಿಯೊಬ್ಬರು ಸಹ ಹಸಿವಿನಿಂದ ಇರಬಾರ್ದು, ಪ್ರತಿಯೊಬ್ಬರಿಗೂ ಅನ್ನ ಸಿಗಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ.